ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ರೆಸಿಪೀಸ್. ಕಜ್ಜಾಯ ತುಂಬಾ ಮೃದುವಾಗಿ, ರುಚಿಕಟ್ಟಾಗಿ, ಪರ್ಫೆಕ್ಟಾಗಿ ಬರಬೇಕು ಅಂದರೆ ಕಜ್ಜಾಯದ ಪಾಕ ಪರ್ಫೆಕ್ಟಾಗಿ ತೆಗಿಬೇಕು. ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟ್ ಮೃದುವಾದ ಕಜ್ಜಾಯ ಹೇಗೆ ಮಾಡ್ಕೊಳ್ಳೋದು ಅಂತ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಕರ್ನಾಟಕದ ಸಾಂಪ್ರದಾಯಿಕ ಅಡುಗೆ ಆಗಿರುವಂಥ ಈ ಕಜ್ಜಾಯ ಎಲ್ಲ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಕಜ್ಜಾಯವನ್ನು ತಯಾರಿಸ್ತಾರೆ. ಬನ್ನಿ ಕಜ್ಜಾಯ ಪರ್ಫೆಕ್ಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಕಜ್ಜಾಯ ಮಾಡುವಂಥ ಅಕ್ಕಿ ಸುಮಾರು ಅರ್ಧ ಕೆಜಿಯಷ್ಟು ತಗೊಂಡಿದ್ದೀನಿ. ತಗೊಂಡಿರುವಂಥ ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಅಕ್ಕಿ ಮುಳುಗುವಷ್ಟು ನೀರನ್ನು ತಗೊಳ್ಳಿ. ಸುಮಾರು 2ರಿಂದ 3 ಸಲ ಅಕ್ಕಿಯನ್ನು ಚೆನ್ನಾಗಿ ತೊಳಿಬೇಕು. ಕಜ್ಜಾಯಗಳು ರುಚಿಯಾಗಿ ಬರಬೇಕು ಅಂತ ಹೇಳಿದ್ರೆ ಆದಷ್ಟು ಕಜ್ಜಾಯ ಮಾಡುವಂಥ ಅಕ್ಕಿಯನ್ನೇ ತಗೊಳ್ಳಿ. ಕಜ್ಜಾಯದ ಅಕ್ಕಿ ಕೆಂಪು ಬಣ್ಣದಲ್ಲಿರುತ್ತೆ. ಆ ಕೆಂಪು ಬಣ್ಣ ಏನಿರುತ್ತೆ ಅದು ಹೋಗೋವರೆಗೂ ನಾವು ಸುಮಾರು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀವಿ. ಈಗ ಮತ್ತೆ ಅದೇ ಪಾತ್ರೆಗೆ ಅಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸುಮಾರು 1 ದಿನ ಅಥವಾ 2 ದಿನಗಳ ಕಾಲ ನೆನೆಯೋದಕ್ಕೆ ಬಿಟ್ಬಿಡಬೇಕು. ನಾನಿಲ್ಲಿ 1 ದಿನ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಈಗ ಇದರಲ್ಲಿರುವ ನೀರೆಲ್ಲ ತೆಗಿಬೇಕು. ನೋಡಿ, ಅಕ್ಕಿ ಪರ್ಫೆಕ್ಟಾಗಿ ಚೆನ್ನಾಗಿ ನೆಂದಿದೆ. ಆದಷ್ಟು 2 ದಿನಗಳ ಕಾಲ ಅಕ್ಕಿಯನ್ನು ನೆನೆಸಿದ್ರೆ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ. ಟೈಮ್ ಇಲ್ಲ ಅಂತೇಳಿದ್ರೆ ಅಟ್ಲೀಸ್ಟ್ 24 ಗಂಟೆ 1 ದಿನ ಆದರೂ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡಬೇಕು. ಈ ಕಡೆ ಅರ್ಧ ಕೆಜಿಯಷ್ಟು ಬೆಲ್ಲ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಬಿಳಿ ಎಳ್ಳು, ಹಾಗೆಯೇ ಪಾಕ ತೆಗೆಯೋದಕ್ಕೆ ಒಂದು ಲೋಟದಲ್ಲಿ 1/4 ಭಾಗದಷ್ಟು ನೀರು ತೊಗೊಂಡಿದ್ದೀನಿ. ಒಂದು ತಟ್ಟೆ ಕೂಡ ತೊಗೊಂಡಿದ್ದೀನಿ. ಈ ಕಡೆ ಪಾಕ ಮಾಡೋದಕ್ಕೆ ಒಂದು ಬಾಣಲಿಯನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇವೆಲ್ಲ ತಯಾರಿ ಮಾಡಿಕೊಂಡು ಆಮೇಲೆ ಅಕ್ಕಿಯನ್ನು ಪುಡಿ ಮಾಡ್ಕೊಳ್ಳೋಕೆ ಬರೋಣ. ಈಗ ಅಕ್ಕಿಯಲ್ಲಿರುವ ನೀರೆಲ್ಲ ಚೆನ್ನಾಗಿ ತೆಗೆದಿದ್ದೀನಿ. ಇದನ್ನು ಒಂದು ತೂತಿನ ಪಾತ್ರೆಗೆ ಹಾಕಿಬಿಡೋಣ. ಇದರಲ್ಲಿ ಇರುವಂಥ ಎಕ್ಸ್ಟ್ರಾ ನೀರೇನಿದ್ರೂ ಅದೆಲ್ಲ ಬಂದ್ಬಿಡುತ್ತೆ. ನೋಡಿ, ಈ ರೀತಿಯಾಗಿ ಅಕ್ಕಿ ಚೆನ್ನಾಗಿ ಆರಾಕಬೇಕು, ಒಣಗಬೇಕು ಆ ಥರ ಎಲ್ಲ ಏನಿಲ್ಲ. ಡೈರೆಕ್ಟ್ ನೀರಿಂದ ತೆಗೆದಿದ ತಕ್ಷಣ ನಾವು ಇದನ್ನು ಒಂದು ತೂತಿನ ಪಾತ್ರೆಗೆ ಹಾಕಿಬಿಟ್ಟು ನಂತರ ಈ ಕಡೆ ಅದನ್ನು ಪುಡಿ ಮಾಡ್ಕೊಳ್ಬೋದು. ಈ ಕಡೆ ಪಾಕ ತೆಗೆಯೋದಕ್ಕೆ ಏನೇನು ಬೇಕೋ ಎಲ್ಲ ಸಾಮಗ್ರಿಗಳನ್ನು ತಯಾರಿ ಮಾಡಿಕೊಂಡು ಆಮೇಲೆ ಇದನ್ನು ಪುಡಿ ಮಾಡ್ಕೊಳ್ಳೋಕ್ಕೆ ಹೋಗ್ತಾಯಿದ್ದೀನಿ. ನೋಡಿ, ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಸ್ವಲ್ಪನೇ ಅಕ್ಕಿಯನ್ನು ತೊಗೊಂಡು ಇದನ್ನು ಪುಡಿ ಮಾಡ್ಕೋಬೇಕು. ಬೇಕಿದ್ರೆ ನೀವು ಕಲ್ಲಲ್ಲಿ ಕೂಡ ಕುಟ್ಕೋಬೋದು. ಹಳೆ ಕಾಲದಲ್ಲಿ ಅಕ್ಕಿಯನ್ನು ಕುಟ್ಟಿ ಮಾಡ್ತಾಯಿದ್ರು. ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ಬರ್ತಿತ್ತು. ಆದರೆ ಈಗಿನ ಕಾಲದಲ್ಲಿ ಟೈಮಿನ ಅಭಾವದಿಂದ ಕಲ್ಲಲ್ಲಿ ಕುಟ್ಟೋದಿಲ್ಲ, ಅಷ್ಟು ಶಕ್ತಿ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಮಿಕ್ಸಿಯನ್ನು ಬಳಸ್ಕೊತಾರೆ. ಈಗ ಅಕ್ಕಿಯನ್ನು ಪುಡಿ ಮಾಡಿದಾಗಿದೆ. ನೋಡಿ, ಅಕ್ಕಿ ತೇವ ಇದ್ರೂ ಎಷ್ಟು ಚೆನ್ನಾಗಿ ಮಿಕ್ಸಿ ಸಲೀಸಾಗಿ ಓಡ್ತಾ ಇದೆ. ಯಾವುದೇ ಥರ ಭಯ ಇಲ್ದಿರ ನಾವು ಮಿಕ್ಸಿಗೆ ಹಾಕ್ಕೋಬೋದು. ಈಗ ಈ ಅಕ್ಕಿ ಹಿಟ್ಟು ಏನು ಮಾಡ್ಕೊಂಡಿದ್ವಿ ಇದನ್ನು ಒಂದು ಜರಡಿ ಸಹಾಯದಿಂದ ಈ ರೀತಿಯಾಗಿ ಜರಡಿ ಮಾಡ್ಕೊಳ್ಳೋಣ. ಗೋಧಿ ಹಿಟ್ಟೆಲ್ಲ ಜರಡಿ ಮಾಡ್ತೀವಲ್ವ, ಆ ರಂಧ್ರಗಳಿರುವಂಥ ಪ್ಲೇಟನ್ನು ಹಾಕಿದ್ದೀನಿ. ಆದಷ್ಟು ಸಣ್ಣ ಹೋಲ್ಸ್ ಇರುವಂಥ ಜರಡಿಯನ್ನು ತಗೊಳ್ಳಿ. ನೋಡಿ, ಈ ರೀತಿಯಾಗಿ ಜರಡಿ ಮಾಡಿ ಇಟ್ಕೊಳ್ಳೋಣ. ಅಕ್ಕಿ ನಾವು ಜಾಸ್ತಿ ಪ್ರಮಾಣದಲ್ಲಿ ನೆನೆ ಹಾಕಿದ್ದೀವಿ, ಜಾಸ್ತಿ ಪ್ರಮಾಣದಲ್ಲಿ ಕಜ್ಜಾಯ ಮಾಡ್ತಿದ್ದೀವಿ ಅಂತ ಹೇಳಿದರೆ ಇಬ್ಬರಿದ್ದರೆ ಬೇಗ ಆಗುತ್ತೆ. ಈ ಅಕ್ಕಿ ಹಿಟ್ಟು ಏನು ನಾವು ಮಾಡ್ಕೊಂಡಿದ್ದೀವಿ ಇದು ಬೇಗ ಆರೋಗಬಾರ್ದು. ಸೊ ಹಾಗಾಗಿ ಈ ರೀತಿಯಾಗಿ ಗುಪ್ಪೆ ಥರ ಮಾಡಿ ಇಡ್ತಾಯಿದ್ದೀನಿ. ಅದರಲ್ಲಿರುವಂಥ ತೇವಾಂಶ ಏನಿದೆ ಅದು ಹಾಗೇ ಇರಬೇಕು. ಆವಾಗ ಕಜ್ಜಾಯಗಳು ಚೆನ್ನಾಗಿ ಬರುತ್ತೆ. ಅಕ್ಕಿ ಹಿಟ್ಟು ಏನು ಮಾಡ್ಕೊಂಡಿದ್ದೀವಿ ಅದು ಆರೋಗಬಾರ್ದು. ನೋಡಿ, ಈಗ ಎಲ್ಲ ಮಾಡಿದಾಗಿದೆ. ಕೊನೆಯಲ್ಲಿ ಸ್ವಲ್ಪ ರವೆ ಥರ ಉಳಿದಿದೆಯಲ್ವಾ, ಅದನ್ನು ಸಹ ನಾನು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ. ಕೊನೆಯಲ್ಲಿ ಉಳಿದಿರೋಂಥದ್ದು ಅದನ್ನು ಏನು ಜರಡಿ ಹಿಡಿಯೋದು ಬೇಡ, ಹಾಗೆಯೇ ಹಿಟ್ಟಿನ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಬನ್ನಿ ಈಗ ಫಟಾಫಟ್ ಅಂತ ಪಾಕ ತೆಗೆಯೋಣ, ತಡ ಮಾಡೋದು ಬೇಡ. ಸ್ಟವ್ ಮೇಲೆ ಒಂದು ದಪ್ಪ ತಳ ಇರುವಂಥ ಒಂದು ಬಾಣಲಿಯನ್ನು ಇಟ್ಟಿದ್ದೀನಿ. 1/4 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ.
ಕಾಲು ಗ್ಲಾಸ್ಗಿಂತ ಅರ್ಧದಷ್ಟೇ ನೀರು ಬೇಕಾಗುತ್ತೆ. ಸುಮಾರು ಒಂದು 2 ಸ್ಪೂನಷ್ಟು ಹಾಕಿದ್ರೆ ಸಾಕು. ಈಗ ಅರ್ಧ ಕೆ ಜಿ ಕಜ್ಜಾಯದ ಅಕ್ಕಿಗೆ ಅರ್ಧ ಕೆ ಜಿ ಸಮ ಪ್ರಮಾಣದಲ್ಲಿ ಬೆಲ್ಲದ ಪುಡಿಯನ್ನು ತಗೊಂಡಿದ್ದೀನಿ. ಇದಕ್ಕೆ ಸುಮಾರು ಒಂದು 2 ಸ್ಪೂನಷ್ಟು ನೀರು ಹಾಕಿದ್ರೆ ಸಾಕು, ಜಾಸ್ತಿ ಬೇಡ. ನೋಡಿ, ಅದರಲ್ಲೂ ಸ್ವಲ್ಪ ಉಳಿಸಿದ್ದೀನಿ. ಆದಷ್ಟು ಆರ್ಗ್ಯಾನಿಕ್ ಬೆಲ್ಲ ತಗೊಂಡ್ರೆ ಅದರಲ್ಲಿ ಕಲ್ಲು ಕಸ ಇರೋದಿಲ್ಲ, ತುಂಬ ರುಚಿಯಾಗಿ ಬರುತ್ತೆ. ಈಗ ಬೆಲ್ಲವನ್ನು ಸಿಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಕಜ್ಜಾಯದ ಪಾಕ ತೆಗಿಬೇಕಾದ್ರೆ ಹತ್ತಿರನೇ ನಿಂತ್ಕೊಂಡು ತೆಗೀರಿ. ಒಲೆ ಮೇಲೆ ಪಾಕ ಇಟ್ಬಿಟ್ಟು ಬೇರೆ ಕಡೆಗೆ ಹೋದರೆ ಪಾಕ ಕೆಟ್ಟೋಗುತ್ತೆ. ಹಾಗೆಯೇ ಕಜ್ಜಾಯ ಮಾಡಬೇಕಾದ್ರೆ ತುಂಬ ನಿಯಮಗಳಿಂದ ಮಾಡಿ, ಬೆಳಗ್ಗೆ ಸ್ನಾನ ಮಾಡಿ ಮಡಿಯುಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಜ್ಜಾಯಗಳು. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೂ ಕಜ್ಜಾಯಗಳು ಬರೋದಿಲ್ಲ. ಹಾಗಾಗಿ ತುಂಬ ನೇಮದಿಂದ ಮಾಡಿ. ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ, ಗೆಜ್ಜೆ ಪಾಕ ಬಂದಿದೆ ನೋಡಿ. ಈಗ ನೊರೆ ನೊರೆ ಥರ ಕಾಣಿಸ್ತಾ ಇದೆಯಲ್ವಾ, ಗೆಜ್ಜೆ ಗೆಜ್ಜೆ ಥರ, ಇದಕ್ಕೆ ಗೆಜ್ಜೆ ಪಾಕ ಅಂತ ಹೇಳ್ತೀವಿ. ಈ ಪಾಕ ತುಂಬಾ ಇಂಪಾರ್ಟೆಂಟ್. ಈಗ ಒಂದು ತಟ್ಟೆಯಲ್ಲಿ ನೀರನ್ನು ತಗೊಳ್ಳಿ. ಕೆಲವು ಡ್ರಾಪ್ಸ್ಗಳನ್ನು ಈ ಬೆಲ್ಲ ಏನು ಕರಗಿಸಿದ್ವಿ ಅದನ್ನು ನೀರಲ್ಲಿ ಹಾಕಿದ್ದೀನಿ ನೋಡಿ. ಈ ಥರ ನಾವು ಉಂಡೆ ಮಾಡಿದ್ರೆ ಅದು ಉಂಡೆ ಪಾಕ ಬರುತ್ತೆ. ಸಾಫ್ಟ್ ಬಾಲ್ ಥರ ರೆಡಿಯಾಗಿರುತ್ತೆ ನೋಡಿ, ಈ ರೀತಿಯಾಗಿ. ಈಗ ಪಾಕ ಕರೆಕ್ಟಾಗಿ ಬಂದಿದೆ, ತಡ ಮಾಡೋದು ಬೇಡ. ಈಗ ಅಕ್ಕಿ ಹಿಟ್ಟೇನು ತಯಾರಿ ಮಾಡಿಟ್ಕೊಂಡಿದ್ವಿ ಇದನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಕಡೆಯಿಂದ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದರೆ ಇನ್ನೊಂದು ಕಡೆಯಿಂದ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು, ಗಂಟಾಗ್ಬಿಡುತ್ತೆ. ಸೊ ಇನ್ನೊಬ್ಬರಿದ್ದರೆ ಹೆಲ್ಪ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ. ಗೆಜ್ಜೆ ಪಾಕ ಬಂದಿದ ತಕ್ಷಣ ಅಕ್ಕಿ ಹಿಟ್ಟನ್ನು ಸೇರಿಸೋವಾಗ ಸ್ಟವನ್ನು ಆಫ್ ಮಾಡ್ಕೋಬೋದು. ನಾವು ಬೇಕಿದ್ದರೆ ಸ್ಟವನ್ನು ಆಫ್ ಮಾಡಿಕೊಂಡು ನಿಧಾನಕ್ಕೆ ಕೆಳಗಿಟ್ಕೊಂಡು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೋಬೋದು ನೋಡಿ. ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಈಗ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೋತೀನಿ. ಫ್ರೆಂಡ್ಸ್, ನಾನು ಹೇಳಿದಂಥ ಎಲ್ಲ ಟಿಪ್ಸ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿ ಪರ್ಫೆಕ್ಟ್ ಕಜ್ಜಾಯಗಳು ಬರುತ್ತೆ. ಮುಖ್ಯವಾಗಿ ಅಕ್ಕಿಯನ್ನು ನೆನೆಸಬೇಕು 1 ದಿನ ಆದರೂ. ನಂತರ ಅದನ್ನು ಹಸಿ ಇದ್ದಾಗಲೇ ಪುಡಿ ಮಾಡ್ಕೋಬೇಕು, ಅದು ತುಂಬಾ ಮುಖ್ಯ. ಕೆಲವರು ನೆನೆಸಾದ್ಮೇಲೆ ಅಕ್ಕಿಯನ್ನು ಬಿಸಿಲಲ್ಲಿ ಒಣಗಾಕೋದು, ಇಲ್ಲ ಒಂದು ಕೆಲವು ಗಂಟೆಗಳ ಕಾಲ ಬಟ್ಟೆ ಮೇಲೆ ಒಣಗಾಕೋದು, ಆ ರೀತಿ ಎಲ್ಲ ಮಾಡ್ತೀರಾ. ಏನೂ ಆರಾಕೋದು ಬೇಡ. ನೀರಿಂದ ಶೋಷಿದ ತಕ್ಷಣವೇ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿಯಾಗಿ ಪುಡಿ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ಕಜ್ಜಾಯ ಬರುತ್ತೆ. ಆಮೇಲೆ ಪಾಕ ತೆಗಿಬೇಕಾದ್ರೂ ಅಷ್ಟೇ ಜಾಸ್ತಿ ನೀರನ್ನು ಸೇರಿಸ್ಕೋಬೇಡಿ. ಸುಮ್ಮನೆ ಬೆಲ್ಲ ಕರಗೋವಷ್ಟು 1 ಸ್ಪೂನಷ್ಟು ನೀರು ಹಾಕಿದ್ರೆ ಸಾಕು, 1 ಅಥವಾ 2 ಸ್ಪೂನಷ್ಟು. ಆಮೇಲೆ ಪಾಕದಲ್ಲಿ ಗೆಜ್ಜೆ ಪಾಕ ಬರಬೇಕು. ಗೆಜ್ಜೆ ಪಾಕದಕ್ಕಿಂತ ಜಾಸ್ತಿ ಪಾಕ ತೆಗೆದುಬಿಟ್ರೆ ಅದು ನಾರು ಪಾಕ ಆಗಿಬಿಡುತ್ತೆ. ಆವಾಗ ಕಜ್ಜಾಯಗಳು ಸಾಫ್ಟಾಗಿ ಬರೋದಿಲ್ಲ, ನಾರು ಥರ ಬಂದ್ಬಿಡುತ್ತೆ. ಸೊ ಇವೆಲ್ಲ ಟಿಪ್ಸ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಕಜ್ಜಾಯಗಳು ಬರುತ್ತೆ ನೋಡಿ. ಈಗ ಪುಡಿ ಮಾಡ್ಕೊಂಡಿರೋಂಥ ಎಲ್ಲ ಅಕ್ಕಿ ಹಿಟ್ಟನ್ನು ಸೇರಿಸಿದಾಗಿದೆ. ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಈಗ ಬಿಸಿ ಇದ್ದಾಗ ನಮಗೆ ಪಾಕ ತೆಳು ಅನಿಸುತ್ತೆ, ಆದರೆ ಇದನ್ನು ಮತ್ತೆ ಸ್ವಲ್ಪ 1 ದಿನ ಆದ್ರೂ ಆರಕ್ಕೆ ಬಿಟ್ಬಿಡಬೇಕು. ನಾನು ಈ ಕಜ್ಜಾಯ ಮಾಡೋದಕ್ಕೆ 3 ದಿನ ತೊಗೊಂಡಿದ್ದೀನಿ. 1 ದಿನ ಪೂರ್ತಿ ಅಕ್ಕಿಯನ್ನು ನೆನೆಸಿದ್ದೀನಿ, 2ನೇ ದಿನ ಪಾಕ ತೆಗೆದಿದ್ದೀನಿ, 3ನೇ ದಿನ ಕಜ್ಜಾಯನ ಎಣ್ಣೆಗೆ ಹಾಕಿ ಫ್ರೈ ಮಾಡಿದ್ದೀನಿ. ಸೊ ನನಗೆ 3 ದಿನ ಬೇಕಾಯಿತು. ಈಗೆಲ್ಲ ಇನ್ಸ್ಟೆಂಟ್ ಕಜ್ಜಾಯಗಳು ಮಾಡ್ತಾರೆ, ಅವಷ್ಟು ಕರೆಕ್ಟಾಗಿ ಬರೋದಿಲ್ಲ ಅಂತ ನನ್ನ ಅನಿಸಿಕೆ ನೋಡಿ. ಪಾಕ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಈ ರೀತಿ ಎಳೆ ಎಳೆಯಾಗಿ ಬರಬೇಕು ಹಿಟ್ಟನ್ನು ಹಾಕಿದಾಗ. ಇದನ್ನು 1 ದಿನ ಪೂರ್ತಿಯಾಗಿ ಇಟ್ಬಿಡ್ತೀನಿ. ಇದು 3ನೇ ದಿನ ನೋಡಿ. ಪಾಕ ಪರ್ಫೆಕ್ಟಾಗಿ ರೆಡಿಯಾಗಿದೆ. ತುಂಬ ತೆಳುವಾಗೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ, ಈ ರೀತಿಯಾಗಿ ಬರಬೇಕು. ಈಗ ನಮಗೆ ಕಜ್ಜಾಯಗಳು ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ ಒಂದು ಬಾಳೆ ಎಲೆ ತೊಗೊಂಡಿದ್ದೀನಿ. ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸವರ್ಕೊಂಬಿಡೋಣ. ಈಗ ಈ ಕಜ್ಜಾಯದ ಉಂಡೆಗಳನ್ನು ಒಂದೊಂದಾಗಿ ಇಟ್ಟು ಇದನ್ನು ತಟ್ಕೊಳ್ಳೋಣ. ಇದು ತುಂಬ ತೆಳುವಾಗಿ ತಟ್ಟಕ್ಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮ್ ಆಗಿ ತಟ್ಕೊಳ್ಳೋಣ ನೋಡಿ. ಈಗ ಕಜ್ಜಾಯಗಳೆಲ್ಲ ತಟ್ಟಿದಾಗಿದೆ. ಮೊದಲನೇ ಕಜ್ಜಾಯ
ಎಣ್ಣೆಗೆ ಹಾಕಿದ್ದೀನಿ ನೋಡಿ, ಪೂರಿ ಥರ ಉಬ್ತಾ ಇದೆ, ಪರ್ಫೆಕ್ಟಾಗಿ ಬಂದಿದೆ. ಬಾಣಲಿಯಲ್ಲಿ ಎಣ್ಣೆ ಹಾಕಿ ಕಾಯಿಸಿದ್ದೀನಿ. ತುಂಬ ಹೊಗೆಗಳು ಬರುತ್ತಲ್ಲ, ಅಲ್ಲಿವರೆಗೂ ಅದನ್ನು ಕಾಯಿಸೋಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ಹದವಾಗಿ ಮೀಡಿಯಮ್ ಆಗಿ ಎಣ್ಣೆನ ಕಾಯಿಸ್ಕೊಂಡು ಈ ರೀತಿಯಾಗಿ ಒಂದೊಂದೇ ಹಾಕ್ಕೊಂಡು ಕಜ್ಜಾಯನ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಂತರ ಇನ್ನೊಂದು ಸ್ಪೂನಿಂದ ಈ ರೀತಿಯಾಗಿ ಪ್ರೆಸ್ ಮಾಡಿ ಅದರಲ್ಲಿರುವಂಥ ಎಕ್ಸ್ಟ್ರಾ ಆಯಿಲ್ ಏನಿದ್ರೂ ತೆಗೆದುಬಿಡೋಣ. ನೋಡಿ, ಕಜ್ಜಾಯ ರೆಡಿ ಆಗಿದೆ. ಈಗ ಇನ್ನೊಂದು ಕಜ್ಜಾಯ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ತಟ್ಟಿದ್ದೀನಿ ನೋಡಿ. ಈಗ ಆಯಿಲ್ನಲ್ಲಿ ಹಾಕ್ಕೊಳ್ಳೋಣ. ಎಣ್ಣೆ ತುಂಬ ಬಿಸಿಯಾಗಿರಬಾರ್ದು, ಇಲ್ಲಾಂದರೆ ಕಜ್ಜಾಯಗಳೆಲ್ಲ ಕಪ್ಪಗೆ ಬಂದ್ಬಿಡುತ್ತೆ. ಮೀಡಿಯಮ್ ಹದವಾಗಿ ನಾವು ಬಿಸಿ ಮಾಡಿಕೊಂಡ್ರೆ ಸಾಕು. ಈ ಥರ ಕಜ್ಜಾಯಗಳು ಆಗಿದ ತಕ್ಷಣ ಮೇಲೆ ತೇಲುತ್ತೆ. ಈಗ ಇನ್ನೊಂದು ಕಡೆಗೆ ತಿರುಗಿಸ್ಕೊಳ್ಳೋಣ. ಎರಡೂ ಕಡೆ ಹೊಂಬಣ್ಣ ಬರುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಜ್ಜಾಯ ಮಾಡುವಾಗ ಯಾವಾಗಲೂ ಇಬ್ಬರಿದ್ದರೆ ಈಸಿಯಾಗಿ ಮಾಡ್ಕೋಬೋದು. ಒಬ್ಬರು ಕಜ್ಜಾಯ ತಟ್ಟಿ ಎಣ್ಣೆಗೆ ಹಾಕ್ಬೋದು, ಇನ್ನೊಬ್ಬರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು. ನೋಡಿ, ಈಗ ಕಜ್ಜಾಯ ರೆಡಿ ಆಗಿದೆ. ಈ ರೀತಿಯಾಗಿ 2 ಸ್ಪೂನಿಂದ ಅದರಲ್ಲಿರುವಂಥ ಎಣ್ಣೆ ಎಲ್ಲ ತೆಗೆದುಬಿಡಬೇಕು. ಆಗ ಕಜ್ಜಾಯಗಳು ತುಂಬ ಸಾಫ್ಟಾಗಿ ಮೃದುವಾಗಿ ಇರುತ್ತೆ. ಕಜ್ಜಾಯ ತಟ್ಟುವಾಗ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಬಿಳಿ ಎಳ್ಳನ್ನು ಅದ್ರ ಮೇಲೆ ಉದುರಿಸ್ಬಿಟ್ಟು ಕಜ್ಜಾಯ ತಟ್ಟಿ ಹಾಕ್ಕೋಬೋದು. ಪಾಕ ತೆಗಿಬೇಕಾದ್ರೆ 1 ಸ್ಪೂನಷ್ಟು ಎಳ್ಳು ಹಾಕಿರ್ತೀವಿ. ಇನ್ನೂ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಅದ್ರ ಮೇಲೆ ಎಕ್ಸ್ಟ್ರಾ ಈ ರೀತಿಯಾಗಿ ತಟ್ಟೋವಾಗ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ತುಂಬ ಚೆನ್ನಾಗಿ ಪರ್ಫೆಕ್ಟ್ ಕಜ್ಜಾಯಗಳು ತಯಾರಿಯಾಗಿದೆ. ಇದೆಷ್ಟು ಮೃದುವಾಗಿದೆ ಅಂದರೆ ಒಂದು ತೋರಿಸ್ತೀನಿ ನೋಡಿ. ಹೊರಗಡೆ ಎಲ್ಲ ಕ್ರಿಸ್ಪಿ ಆಗಿದೆ, ಒಳಗಡೆ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ನೋಡಿ. ಒಳಗಡೆ ಚೆನ್ನಾಗಿ ಬೆಂದಿದೆ, ಇದು ನಮಗೆ ತುಂಬಾ ಮುಖ್ಯ. ಹಾಗೆ ಅದರ ಹೊರಗಡೆ ಭಾಗ ಸೀದ್ದಂಗೆ ಆಗಿಲ್ಲ, ಕಪ್ಪಗೂ ಆಗಿಲ್ಲ, ಹದವಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಒಳಗಡೆ ಕಜ್ಜಾಯದ ಹಿಟ್ಟು ಕೂಡ ಚೆನ್ನಾಗಿ ಬೆಂದಿದೆ. ಈ ರೀತಿಯಾಗಿ ನಾವು ಎಲ್ಲ ಕಜ್ಜಾಯಗಳನ್ನು ಫ್ರೈ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿದೆ. ಕಜ್ಜಾಯ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ಬಾಳೆಹಣ್ಣು ಸಣ್ಣದಾಗಿ ಕತ್ತರಿಸಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ. ನನಗೆ ಹೀಗೇ ತಿನ್ನೋದಕ್ಕೆ ಇಷ್ಟ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲನೂ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ನಾನು ವಿಡಿಯೋ ಶೂಟಿಂಗ್ ಮಾಡೋಕ್ಕೆ ಆದ್ರೂ ತಲೆ ಸ್ನಾನ ಮಾಡಿ ಮಡಿ ಉಟ್ಟೇ ಮಾಡಿದ್ದೀನಿ. ಹಾಗಾಗಿ ನನಗೆ ತುಂಬ ಚೆನ್ನಾಗಿ ಬಂದಿದೆ. ಕಜ್ಜಾಯ ಮಾಡುವಾಗ ತುಂಬ ನೇಮದಿಂದ ಮಾಡಬೇಕು. ವಿಡಿಯೋ ಮಾಡೋಕ್ಕಾದ್ರೂ ಆಗಲಿ, ಇಲ್ಲಾಂದರೆ ಹಬ್ಬಕ್ಕಾದ್ರೂ ಮಾಡಲಿ, ಯಾವಾಗ ಮಾಡಿದ್ರೂ ಕಜ್ಜಾಯನೇ ಅಲ್ವಾ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಖಂಡಿತವಾಗಿಯೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ತೆ.